ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ವಿಭಿನ್ನವಾಗಿರೋ ರೆಸಿಪಿ ಜಜ್ಜಿದ ಬದನೆಕಾಯಿ ಮಸಾಲೆ ಗೊಜ್ಜಿನ ರೆಸಿಪಿ. ಇದು ಎಲ್ಲವುದರ ಜೊತೆಲೂ ಚೆನ್ನಾಗಿರುತ್ತೆ. ಅನ್ನ, ರಾಗಿ ಮುದ್ದೆ, ಇಡ್ಲಿ, ದೋಸೆ ಎಲ್ಲವುದರ ಜೊತೆಲೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 1-2 ಚಮಚದಷ್ಟು, ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪು. ಇದು ಸಣ್ಣ ಸಣ್ಣ ಬದನೆಕಾಯಿನ ಜಜ್ಜಿಟ್ಟಿದ್ದೀನಿ. ಮಧ್ಯದಲ್ಲಿ ಒಂದು ಕಟ್ ಮಾಡಿ ಆಮೇಲೆ ಜಜ್ಜಿದ್ರೆ ಸುಲಭ ಆಗುತ್ತೆ. ಬದನೆಕಾಯಿ ಎಳೆದಿದ್ರೆ ಒಳ್ಳೆಯದು. ಆಮೇಲೆ ಉಪಯೋಗ ಮಾಡೋಕ್ಕೆ ಮುಂಚೆ ಒಂದು ಸತಿ ಚೆಕ್ ಮಾಡಿ ನೋಡಿ ಬದನೆಕಾಯಿ ಹುಳಕಾಯಿ ಇದೆಯಾ ಇಲ್ವಾ ಅಂತ. ಆಮೇಲೆ ಉಪಯೋಗ ಮಾಡಿ. ಬದನೆಕಾಯಿ ಹಾಕೊಂಡ್ಮೇಲೆ ಕಲಿಸ್ಕೋಬೇಕು. ಈಗಲೇ ನೀರನ್ನ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಎಣ್ಣೆಯಲ್ಲೇ ಇದನ್ನು ಸುಮಾರು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಇದು ಬೇಯಷ್ಟರಲ್ಲಿ ಇದಕ್ಕೆ ಮಸಾಲಾನ ರುಬ್ಕೋಬೇಕು. ಅದನ್ನು ಯಾವ್ಯಾವ ಪದಾರ್ಥ ಏನು ಅಂತ ನೋಡೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 1-2 ಚಮಚದಷ್ಟು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಕಟ್ ಮಾಡಿಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕರಿಬೇವಿನ ಎಲೆಗಳು. ಈಗ ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು, ಹೊಂಬಣ್ಣ ಬರಬೇಕು, ಮೆತ್ತಗಾಗಬೇಕು, ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬೇಗನೆ ಆಗಬೇಕನ್ನಂಗಿದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ, ಕೆಂಪಾಗಿದೆ, ಹೊಂಬಣ್ಣ ಬಂದಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಕಾಯಿ ಚೂರುಗಳು, ಹಸಿ ತೆಂಗಿನಕಾಯಿ ಚೂರುಗಳು, ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ಇದನ್ನು ಬೆಂದಿರೋ ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಮತ್ತೊಮ್ಮೆ 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರೋ ಒಳ್ಳೆ ಟೇಸ್ಟ್ ಬರುತ್ತೆ. ಇದಾಗಿದೆ. ಇವಾಗ ತಣ್ಣಗಾದ್ಮೇಲೆ ರುಬ್ಕೊಳ್ತಾ ಇದ್ದೀನಿ. ಸಾರಿನ ಪುಡಿ 1 ಟೇಬಲ್ ಸ್ಪೂನಷ್ಟು, ಬ್ಯಾಡಗಿ ಅಚ್ಕಾರದ ಪುಡಿ ಇದು ಕೂಡ 1 ಟೇಬಲ್ ಸ್ಪೂನಷ್ಟು. ಮುಚ್ಚಳನ ಮುಚ್ಚಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಜಜ್ಜಿ ಉಪಯೋಗ ಮಾಡಿರೋದ್ರಿಂದ ಕೇವಲ 5 ನಿಮಿಷದೊಳಗಡೆ ಬೆಂದೋಗುತ್ತೆ. ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ, ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು 1 ಕುದಿ ಬಂದರೆ ಸಾಕು. ಈಗ ರುಚಿಕರವಾಗಿರೋ ಅಂಥ ಜಜ್ಜಿದ ಮಸಾಲೆ ಬದನೆಕಾಯಿ ಸಾರು ರೆಡಿಯಾಗಿದೆ. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಮೊದಲೇ ಹೇಳ್ದಂಗೆ ಎಳೆ ಬದನೆಕಾಯಿ ಇದ್ದರೆ ಒಂದು 3-4 ನಿಮಿಷದೊಳಗಡೆ ಬೆಂದೋಗುತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಹುಳಿ ಆಗಲಿ ಟೊಮೆಟೊ ಹಣ್ಣಿನ ಅವಶ್ಯಕತೆ ಏನಿಲ್ಲ. ಇಷ್ಟ ಇದ್ದರೆ ಹಾಕೋಬೋದು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.